ಒಬ್ರು ಬಿರುಗಾಳಿ, ಇನ್ನೊಬ್ರು ಸುಂಟರಗಾಳಿ. ಇಬ್ರು ಸೇರಿದ್ರೆ ಬಂದಿರೋದೇ ಅತಿ ದೊಡ್ಡ ಗೆಲುವಿನ ಸುನಾಮಿ. ಅದುವೇ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ. ನಿತೀಶ್ ಕುಮಾರ್ ನರೇಂದ್ರ ಮೋದಿ ಜೋಡಿಯ ಮೋಡಿಗೆ ಮತದಾರ ಮನಸಾರೆ ಮತ ಹಾಕಿದ್ದಾನೆ. ಎನ್ಡಿಎ ಎದುರು ಮಹಾಗಠಬಂಧನ್ ಮಂಡಿಯೂರಿದೆ. ಬಿಜೆಪಿ ಜೆಡಿಯು ಭರ್ಜರಿ ಆಟಕ್ಕೆ ಬಿಹಾರ ಚುನಾವಣಾ ಆಟ ಒನ್ ಸೈಡ್ ಆಗಿದೆ. ಸುನಾಮಿ, ಸುಂಟರಗಾಳಿ, ಬಿರುಗಾಳಿ ಎಲ್ಲ ಯಾವಾಗ್ಲೂ ಒಂದ್ಸಾರಿ ಬರೋದು. ಅದು ಬರುವಾಗ ಒಂದು ಭಯ ಇರುತ್ತೆ, ಬಂದು ಹೋದ ಮೇಲೆ ಅದರ ಹವಾ ಇರುತ್ತೆ. ಈ ಡೈಲಾಗ್ ಬಿಹಾರ ಚುನಾವಣಾ ಕದನದ ಫಲಿತಾಂಶಕ್ಕೆ ಪರ್ಫೆಕ್ಟ್ ಸೂಟ್ ಆಗ್ತಾ ಇದೆ. ಮೋದಿ ನಿತೀಶ್ ಕುಮಾರ್ ಜೋಡಿ ಮಾಡಿರುವಂತ ಹವಾ ಬಿಹಾರದಲ್ಲಿ ಎನ್ಡಿಎ ಭರ್ಜರಿ ಗೆಲುವಿಗೆ ಕಾರಣವಾಗಿದೆ. ಬಿಹಾರದಲ್ಲಿ ನಿಮೋ ಜಾದು, ಧೂಳಿಪಟುವಾದ ಎಂಜಿಬಿ. ಎನ್ಡಿಎ ಪರಾಕ್ರಮಕ್ಕೆ ಕಾಂಗ್ರೆಸ್ ಆರ್ಜೆಡಿ ಕ್ಲೀನ್ ಸ್ವೀಪ್. ಬಿಹಾರ ವಿಧಾನಸಭಾ ಅಖಾಡದಲ್ಲಿ ಮತದಾನೋತ್ತರ ಸಮೀಕ್ಷೆಗಳು ಹೇಳಿದಂಥ ಫಲಿತಾಂಶ ನಿಜವಾಗಿದೆ. ಆದ್ರೆ ಸಮೀಕ್ಷೆಗಳು ಹೇಳಿದ ನಂಬರ್ಸ್ಗೂ ಫಲಿತಾಂಶಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಊಹೆಗೂ ನಿಲುಕದಷ್ಟು ಸ್ಥಾನಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಗೆದ್ದು ಬೀಗಿದೆ. ನರೇಂದ್ರ ಮೋದಿ, ನಿತೀಶ್ ಕುಮಾರ್, ಚಿರಾಗ್ ಪಾಸ್ವಾನ್ ಅಬ್ಬರಕ್ಕೆ 200ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಎನ್ಡಿಎ ಗೆಲುವಿನ ನಗಾರಿಯನ್ನ ಬಾರಿಸಿದೆ. ಬಿಜೆಪಿ ಜೆಡಿಯು ಮುಂದೆ ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ರ ಮಹಾಗಠಬಂಧನ್ ಪಡೆ ಮಕಾಡೆ ಮಲಗಿದೆ. ಇದ್ದ ಸ್ಥಾನಗಳನ್ನ ಕಳ್ಕೊಂಡು ತೀವ್ರ ಮುಖಭಂಗ ಅನುಭವಿಸಿದೆ. ಮಹಿಳಾ ಮತದಾರರಿಗೆ ಎನ್ಡಿಎ ಕೊಟ್ಟಿದ್ದಂಥ ಗಿಫ್ಟ್ಗಳೇ ವರವಾಗಿ ಪರಿಣಮಿಸಿದೆ. ಸ್ತ್ರೀ ಶಕ್ತಿಯಿಂದ ನಿಮೋ ಜೋಡಿ ಗೆದ್ದು ಬೀಗಿದೆ. ಬಿಹಾರ ಮಹಿಳೆಯರಿಗೆ 10,000 ರೂಪಾಯಿ ನೀಡುವಂಥ ಭರವಸೆಯನ್ನ ಎನ್ಡಿಎ ಸರ್ಕಾರ ಕೊಟ್ಟಿತ್ತು. 25 ಲಕ್ಷ ಮಹಿಳೆಯರಿಗೆ ಸಿಎಂ ಮಹಿಳಾ ರೋಜ್ಗಾರ್ ಯೋಜನೆಯಡಿ ಸೆಪ್ಟೆಂಬರ್ ತಿಂಗಳಿನಲ್ಲೇ ತಲಾ 10,000 ರೂಪಾಯಿ ಹಣವನ್ನ ನೇರವಾಗಿ ಮಹಿಳೆಯರ ಖಾತೆಗೆ ಟ್ರಾನ್ಸ್ಫರ್ ಮಾಡಿದ್ದಂಥ ನಿಮೋ ಜೋಡಿಗೆ ಅತಿ ದೊಡ್ಡ ವರವಾಗಿ ಪರಿಣಮಿಸಿದೆ. ಹಿರಿಯ ನಾಗರಿಕರ ಪಿಂಚಣಿಯನ್ನ 400 ರೂಪಾಯಿಯಿಂದ 1,100 ರೂಪಾಯಿಗೆ ಏರಿಕೆ ಮಾಡುವ ಭರವಸೆಯೂ ಪ್ಲಸ್ ಆಗಿದೆ. ಅಲ್ಲದೆ ಮಹಿಳೆಯರಿಗಾಗಿ 2 ಲಕ್ಷ ರೂಪಾಯಿವರೆಗಿನ ಧನ ಸಹಾಯ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಘೋಷಿಸಲಾಗಿತ್ತು. ಇದರಿಂದಾಗಿ ಬಿಹಾರದಲ್ಲಿ ಮಹಿಳೆಯರ ಮತದಾನದ ಪ್ರಮಾಣ 71% ಏರಿಕೆಯಾಗಿತ್ತು. ಮಹಿಳೆಯರು, ವೃದ್ಧರು ಮತ್ತೆ ಎನ್ಡಿಎ ಕಡೆಗೆ ಒಲವು ತೋರಿ ಮತ ಚಲಾವಣೆ ಮಾಡಿ ಮೋದಿ ನಿತೀಶ್ ಜೋಡಿಗೆ ಜೈ ಎಂದಿದ್ದಾರೆ. ಕೇವಲ ಮಹಿಳೆಯರಿಗೆ ನೀಡಿದ ಭರವಸೆಗಳಷ್ಟೇ ಅಲ್ಲ, ರಾಜಕೀಯವಾಗಿಯೂ ಎನ್ಡಿಎ ಮಾಡಿದಂಥ ತಂತ್ರಗಳು ವರ್ಕೌಟ್ ಆಗಿದ್ದಾವೆ. ಅಲ್ಲದೆ ರೈತರು, ಮುಸ್ಲಿಂ ವೋಟ್ಗಳು, ಎಸ್ಸಿ ಎಸ್ಟಿ ಸಮುದಾಯದವರ ಮತಗಳನ್ನ ಸೆಳೆಯುವಲ್ಲಿ ಎನ್ಡಿಎ ಕೊಟ್ಟ ಭರವಸೆಗಳು ಮತ ಸುನಾಮಿಯನ್ನೇ ಎಬ್ಬಿಸಿವೆ. ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 3,000ಕ್ಕೂ ಹೆಚ್ಚುವರಿ ಹಣವನ್ನ ಹಾಕುವ ಭರವಸೆಯನ್ನ ಎನ್ಡಿಎ ಕೊಟ್ಟಿತ್ತು. ಅಲ್ಲದೆ 5 ಲಕ್ಷದವರೆಗೆ ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನ ಕೊಡಿಸುವಂತಹ ಭರವಸೆಯನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿತ್ತು. ಇದು ಕೂಡ ನಿಮೋ ಜೋಡಿಯ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ. ಇನ್ನು ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಗೆ ಮಾಸಿಕ 2,000 ಧನ ಸಹಾಯ ನೀಡುವ ಭರವಸೆಯನ್ನ ನೀಡಲಾಗಿತ್ತು. ಪ್ರತಿ ತಿಂಗಳು 125 ಯೂನಿಟ್ ವರೆಗೂ ಉಚಿತ ವಿದ್ಯುತ್ ನೀಡುವುದಾಗಿ ಘೋಷಣೆ ಮಾಡಿದ್ದು ನಿಮೋ ಜೋಡಿಗೆ ಪ್ಲಸ್ ಆಗಿದೆ.
ರಾಜಕೀಯವಾಗಿ ನೋಡಿದ್ರೆ ಜಂಗಲ್ ರಾಜ್ ಸರ್ಕಾರ ಬರದಂತೆ ತಡೆಯಬೇಕು ಅಂತ ಬಿಜೆಪಿ ಜೆಡಿಯು ಅಬ್ಬರದ ಪ್ರಚಾರವನ್ನ ಮಾಡಿದ್ದು ವರ್ಕ್ ಆಗಿದೆ. ಯಾದವೇತರ ಸಮುದಾಯಗಳು ಜೆಡಿಯು ಕಡೆಗೆ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿವೆ. ಮುಸ್ಲಿಂ ಮತಗಳು ಪೂರ್ತಿ ಆರ್ಜೆಡಿಯನ್ನ ಬೆಂಬಲಿಸದೆ ನಿತೀಶ್ ಕುಮಾರ್ ಕಡೆ ಒಲವು ತೋರಿರುವುದು ಕೂಡ ಫಲಿತಾಂಶದಿಂದ ಗೊತ್ತಾಗ್ತಿದೆ. ವೋಟ್ ಚೋರಿ, ಮತಯಂತ್ರ ಹ್ಯಾಕ್ ಅಂತಾನೆ ಓಡಾಡ್ತಾ ಇದ್ದ ಮಹಾಗಠಬಂಧನ್ಗೆ ಬಿಹಾರ ಫಲಿತಾಂಶ ಎಚ್ಚರಿಕೆಯ ಕರೆಗಂಟೆ. ಬರೀ ಆರೋಪಗಳನ್ನ ಮಾಡೋದು ಬಿಟ್ಟು ಚುನಾವಣಾ ತಂತ್ರಗಳನ್ನ ಹೆಣೆಯೋದ್ರಲ್ಲಿ ಮಹಾಗಠಬಂಧನ್ ಸಂಪೂರ್ಣ ವಿಫಲವಾಗಿರೋದು ಕಳಪೆ ಪ್ರದರ್ಶನದಿಂದ ಗೊತ್ತಾಗ್ತಿದೆ. ಆದ್ರೂ ಬಿಹಾರದ ಈ ದಿಗ್ವಿಜಯ ಬಿಜೆಪಿ ಪಾಲಿಗಂತೂ ಅತಿದೊಡ್ಡ ಬೂಸ್ಟರ್ ಡೋಸ್ ಆಗಿರುವುದಂತೂ ಸತ್ಯ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.